ಬಡವರ ಒಂದು ಮನೆಗೆ ನಾವು ಕೊಡೋದೇ 1,20,000. ಬಡವರ ದುಡ್ಡನ್ನ ತೆಗೆದುಕೊಳ್ಳಕ್ಕೆ ಆಗತ್ತಾ? ಅದು ಒಳ್ಳೇದಾಗತ್ತಾ? ಹೀಗಂತ ಜಮೀರ್ ಪ್ರಶ್ನೆ ಮಾಡಿದ್ದಾರೆ. ಅವರ ಹತ್ರ ನಾವು ದುಡ್ಡು ತಗೊಳ್ಳೋದಾ? ಅವರ ಹತ್ರ ದುಡ್ಡು ತಗೊಂಡ್ರೆ ನಮ್ಗೆ ಒಳ್ಳೇದಾಗತ್ತಾ? ನಮ್ಮ ಕುಟುಂಬಕ್ಕೆ ಒಳ್ಳೇದಾಗತ್ತಾ? ಮಕ್ಕಳಿಗೆ ಒಳ್ಳೇದಾಗತ್ತಾ? ಹುಳು ಬಿದ್ದು ಸಾಯ್ತಾರೆ ಒಂದು ವೇಳೆ ದುಡ್ಡು ತಗೊಂಡ್ರೆ. ನಾನಂತೂ ಒಂದು ಪೈಸಾ ಕೂಡ ವಸತಿ ಇಲಾಖೆಯಲ್ಲಿ ಬಡವರಿಗೆ ಕೊಡೋ ಮನೆ ವಿಷಯದಲ್ಲಿ ತಗೊಂಡಿಲ್ಲ. ತಗೊಂಡವ್ರು ಯಾರಿದ್ದಾರೆ ಅವರ ಬಗ್ಗೆ ಸಿಬಿಐ ತನಿಖೆ ಆಗಲಿ. ತಗೊಂಡವರು ಹುಳ ಬಿದ್ದು ಸಾಯ್ತಾರೆ ಅಂತ ಜಮೀರ್ ಮಾತನಾಡಿದ್ದಾರೆ. ಮನೆಗಳು ಬಡವರಲ್ಲಿ ಕೊಡದೆ 1,20,000. ಅದೆಲ್ಲ ಅರ್ಥ ದುಡ್ಡು ತೊಗೊಂಡು ನಮ್ಮ ಮನೆಗಳು ಕೊಡ್ದ. ಆಮೇಲೆ ನಾವು ದುಡ್ಡು ತೊಗೊಂಡು ಮನೆಗಳು ಕೊಟ್ಟರು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ತದ, ನಮ್ಮ ಮಕ್ಳಿಗೆ ಒಳ್ಳೇದಾಗ್ತದ? ಹುಳ ಬಿದ್ದು ಸಾಯ್ತಾರೆ. ಬಡವರಿಗೆ ಒಂದು 5-10 ಸಾವಿರ ತೊಗೊಳ್ಳೋದ ಇದು? ಆಮೇಲೆ ನಾವು ಟಾರ್ಗೆಟ್ ಇದ್ರೆ ನಾನು ಟಾರ್ಗೆಟ್ ಕೊಡಬೇಕು. ಆಮೇಲೆ ಎಲ್ಲ ಇದು ಒಂದೇ ಇಲ್ಲ, ಎಲ್ಲ ಎಮ್ ಎಲ್ ಎಗಳಿಗೆ ಎಲ್ಲ ಎಮ್ ಎಲ್ ಎ ರಾಶಿನೇ ಇದೆ. ಎಮ್ ಎಲ್ ಎಗಳು ಲೆಟರ್ದು ರಾಶಿನೇ ಇದೆ. ಯಾರ್ಯಾರು ಕೇಳಿದ್ರು ಅಂತ ನಿಮ್ಗೆ ಮಾಹಿತಿ ಕೊಡ್ತೀನಿ ನಾನು. ಎಲ್ಲ ಎಮ್ ಎಲ್ ಎಗಳು BJP, JDS, ಕಾಂಗ್ರೆಸ್ ಅವ್ರ ಮನೇನಿಲ್ಲ. ನಾನು ಕ್ಯಾನ್ಸಲೇಷನ್ ಆದಾಗೆ ಯಾರ್ಯಾರು ಇದ್ದಾರೆ ಹಂತ ನಾವು ಕೊಟ್ಕೊಂಡು ಬರ್ತಾ ಇದ್ದೀವಿ ಅಲ್ಲಿ. ಆಮೇಲೆ ಮನೆಯಲ್ಲಿ ಬಡವರಿಗೆ ದುಡ್ಡು ತೊಗೊಂಡು ಮನೆಗಳು ಕೊಡೋದ? ಎಲ್ಲನ ಉಂಟಾದು ಆ ಥರ ಇದ್ರೆ ಅವ್ರು ಯಾರು BR ಪಾಟೀಲ್ ಅವ್ರು ಹೇಳಿ, ಯಾರು ತೊಗೊಂಡಿದ್ದಾರೆ, ಯಾರು ಇಂಥವ್ರು ತೊಗೊಂಡಿದ್ದಾರೆ, ಅವ್ರ ಮೇಲೆ ಕ್ರಮ ತಗೊಳ್ಳೋ. ನಾವು ಬಿಡೋಕ್ಕಾಗಲ್ಲ. ಬಡವ್ರ ಪಾಪ ಕೊಡೋದೇ 1,20,000. ಅದ್ರಲ್ಲಿ ನೀವು 5-10 ಸಾವಿರ ರೂಪಾಯಿ ತೊಗೊಳಕ್ಕೆ ಸಾಧ್ಯನಾ ಅದು? ಆಮೇಲೆ ಅವ್ರಿಗೆ ಒಳ್ಳೇದಾಗ್ತದೆ ಬಡವ್ರು ತೊಗೊಂಡ್ರೆ. ಅದು ಒಂದು ಮನೆ ಕಟ್ಟಬೇಕಾದ್ರೆ ತಮಗೆಲ್ಲ ಗೊತ್ತಿದ್ದಂಗೆ ಕನಿಷ್ಠ 5 ಲಕ್ಷ ಬೇಕು. 1,20,000 ಮನೆ ಆಗಲ್ಲ. ಏನೋ ಒಂದು ಸರ್ಕಾರ ಒತ್ತಿದ್ದ ಕೊಡ್ತಾರದ ಅವ್ರ ನಂಬಿಕೆ ಮೇಲೆ ಪಾಪ ತೊಗೊಳ್ತವ್ರೆ. ಏನೋ ಒಂದು ಕೊಡ್ತಾ ಇದೀವ. ಅದರಲ್ಲಿ ದುಡ್ಡು ತೊಗೊಳ್ಳೋದು ಕೊಡೋದು ಪ್ರಶ್ನೆನೇ